ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಆಲ್ ಕೆಲವು ಏರಿಯಾಗಳು 24 ಅವರ್ಸ್ 24 ಗಂಟೆನೂ ಬ್ಯುಸಿ ಆಗಿರುತ್ತೆ. ಅಂಥ ಬ್ಯುಸಿ ಆಗಿರುವಂಥ ಒಂದು ಏರಿಯಾದಲ್ಲಿ ಜನನಿಬಿಡ ಪ್ರದೇಶದಲ್ಲಿ ಬ್ಯಾಂಕನ್ನು ಕಳ್ಳತನ ಮಾಡೋಕ್ಕೆ ಹೋಗ್ತಾನೆ ಅಂತಂದರೆ ಇವನಿಗೆ ಯಾವ ರೀತಿಯಲ್ಲಿ ಅವನಿಗೆ ಧೈರ್ಯ ಇರಬೇಕು ಅಂತ ಯೋಚನೆ ಮಾಡ್ಕೊಳ್ಳಿ. ಹೇಗಿರಬೇಕು ಇವನ ಪರಿಸ್ಥಿತಿ ಏನಾಗ್ಬಿಟ್ಟಿದೆ. ಬೇಗ ದುಡ್ಡು ಬರಬೇಕು, ನಾನು ಬೇಗ ಶ್ರೀಮಂತನ ಆಗಬೇಕು, ಆರಾಮಾಗಿರಬೇಕು, ದುಡ್ಡು ಬೇಕಷ್ಟೇ, ಅದು ಯಾವ ಮೂಲ ಆದರೂ ಆಗಲಿ ಅನ್ನೋ ಮಾನಸಿಕತೆಗೆ ಬಂದಂಗಿದೆ. ಹೇಗೆ ಮಾಡಿದ್ದಾನೆ ಇವನು ಕಳ್ಳತನ ಯತ್ನವನ್ನು ದರೋಡೆಗೆ? ನಮ್ಮ ಬ್ರ್ಯಾಂಚಲ್ಲಿ ಕಳ್ಳತನ ಆಗಿದೆ ಅಂದ ತಕ್ಷಣ ಅಲ್ಲಿರುವಂಥ ಗ್ರಾಹಕರು ಏನಾಗಿರ್ಬೇಕು ಪರಿಸ್ಥಿತಿ? ಅದೇ ಒಡ್ಕೊಂಡಿರುತ್ತೆ, ಓಡೋಡಿ ಬಂದುಬಿಟ್ಟಿದ್ದಾರೆ ಬ್ಯಾಂಕಿಗೆ. ಎಲ್ಲಿ, ಯಾವ ಬ್ಯಾಂಕು, ಏನಾಯಿತು, ಸ್ಟೋರಿ ಇಲ್ಲಿದೆ. ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಬ್ಯಾಂಕ್ ಮೇಲೆ ಖದೀಮನ ಕಣ್ಣು. ಕೆನರಾ ಬ್ಯಾಂಕ್ನಲ್ಲಿ ಕಳ್ಳತನಕ್ಕೆ ವಿಫಲ ಯತ್ನ. ಕಿಟಕಿಯ ಗ್ರಿಲ್ ಕಟ್ ಮಾಡಿ ಒಳನುಗ್ಗಿದ್ದ ಕಳ್ಳ. ಸೈರನ್ ಮೊಳಗುತ್ತಿದ್ದಂತೆ ಸ್ಥಳದಿಂದ ಕಾಲ್ಕಿತ್ತ ಕಳ್ಳ. ಬೆಂಗಳೂರಿನ ಶೇಷಾದ್ರಿಪುರಂ ರಸ್ತೆಯಲ್ಲಿರುವ ಕೆನರಾ ಬ್ಯಾಂಕ್ನಲ್ಲಿ ಕಳ್ಳನೊಬ್ಬ ಕಳ್ಳತನಕ್ಕೆ ಯತ್ನಿಸಿ ವಿಫಲನಾಗಿದ್ದಾನೆ. ಬ್ಯಾಂಕ್ ಹಿಂಬದಿಯ ಕಿಟಕಿಯ ಗ್ರಿಲ್ ಕಟ್ ಮಾಡಿ ಬ್ಯಾಂಕ್ ಒಳನುಗ್ಗಿದ್ದಾನೆ. ಸ್ಟ್ರಾಂಗ್ ರೂಮ್ ಬಳಿ ಹೋದಾಗ ವೈರ್ ಕಟ್ ಮಾಡಿದ್ದಾನೆ. ಹಣ, ಚಿನ್ನ ಕಳವಿಗೆ ಯತ್ನಿಸಿದ್ದಾನೆ. ಈ ವೇಳೆ ಸೈರನ್ ಮೊಳಗಿದ್ದು ಅಲ್ಲಿಂದ ಕಳ್ಳ ಪರಾರಿಯಾಗಿದ್ದಾನೆ. ಭಾನುವಾರ ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದ್ದು, ಇಂದು ಬ್ಯಾಂಕ್ಗೆ ಸಿಬ್ಬಂದಿಗಳು ಬಂದಾಗ ಕೃತ್ಯ ಬೆಳಕಿಗೆ ಬಂದಿದೆ. ಪ್ರತಿಷ್ಠಿತ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಕಳ್ಳತನಕ್ಕೆ ಯತ್ನಿಸಿರುವಂತಹ ಘಟನೆ ನಡೆದಿದೆ. ಘಟನಾ ಸ್ಥಳದಲ್ಲೇ ಇದ್ದೇನೆ. ಇದು ಬ್ಯಾಂಕ್ನ ಹಿಂಬದಿ ಪಕ್ಕದ ಒಂದು ವಿಂಡೋ. ಆ ವಿಂಡೋವನ್ನ ಓಪನ್ ಮಾಡಿ ಅಲ್ಲಿ ಗ್ರಿಲ್ ಏನಿದೆಯಲ್ಲ ಅದು ಕಬ್ಬಿಣದ್ದು, ಅದನ್ನು ಕಟ್ ಮಾಡಿದ್ದಾರೆ. ಕಟ್ ಮಾಡಿ ಒಳ ಹೋಗುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಒಳ ಹೋಗಿದ್ದಾನೆ ಕೂಡ ಕಳ್ಳ. ಒಳಗೆ ಹೋಗ್ತಾ ಇದ್ದ ಹಾಗೆ ಅಲ್ಲಿ ಸ್ಟ್ರಾಂಗ್ ರೂಮ್ ಬಳಿಗೂ ಕೂಡ ಹೋಗಿದ್ದಾನೆ. ಅಲ್ಲಿ ಹೋಗ್ತಾ ಇದ್ದ ಹಾಗೆ ಸೈರನ್ ಆನ್ ಆಗಿದೆ. ಸೈರನ್ ಸೌಂಡ್ ಬಂದಿದೆ. ಸೌಂಡ್ ಬರ್ತಾ ಇದ್ದ ಹಾಗೆ ಆ ಕಳ್ಳ ಮತ್ತೆ ವಾಪಸ್ ಹೊರಗಡೆ ಓಡಿ ಬಂದಿದ್ದಾನೆ. ಸೊ ಗ್ರಿಲ್ ಮುರಿದು ಒಳ ಹೋಗಿ ಕಳ್ಳತನಕ್ಕೆ ಯತ್ನವನ್ನು ಮಾಡಿದ್ದ. ಅಂದರೆ ಸ್ಟ್ರಾಂಗ್ ರೂಮಲ್ಲಿ ಇಟ್ಟಂತಹ ಚಿನ್ನ ಮತ್ತು ಹಣವನ್ನು ತಗೊಂಡು ಎಸ್ಕೇಪ್ ಆಗುವಂಥ ಪ್ರಯತ್ನವನ್ನು ಮಾಡಿದ್ದ. ಅದಕ್ಕೆ ಒಂದಿಷ್ಟು ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದ. ಶನಿವಾರ ರಾತ್ರಿ ಈ ಒಂದು ಬ್ಯಾಂಕಿಗೆ ಆಗಮಿಸಿ ಗ್ರಿಲ್ಲನ್ನು ಕೊರೆದಿದ್ದ ಕಳ್ಳ. ಅದಾದ ಬಳಿಕ ಮಾರನೇ ದಿನ ಭಾನುವಾರ ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಬಂದು ಇಲ್ಲಿ ಆ ಗ್ರಿಲ್ಲನ್ನು ಕಟ್ ಮಾಡಿ ಒಳಗೆ ಹೋಗುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾನೆ. ಅದಾದ ಬಳಿಕ ನೇರವಾಗಿ ಸ್ಟ್ರಾಂಗ್ ರೂಮ್ ಹೋಗ್ತಾ ಇದ್ದ ಹಾಗೆ ಮತ್ತೆ ಹೊರಗಡೆ ಕೂಡ ಬಂದಿದ್ದಾನೆ. ಸೊ ಆ ವೇಳೆಗಾಗಲೇ ಕಳ್ಳ ಎಸ್ಕೇಪ್ ಆಗಿದ್ದಾನೆ. ಈಗ ಸದ್ಯ ಸ್ಥಳಕ್ಕೆ ಈಗ ಪೊಲೀಸರು ಕೂಡ ಬಂದಿದ್ದಾರೆ. ಏನಾಯಿತು ಅನ್ನುವಂತಹ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಬ್ಯಾಂಕ್ನ ಸಿಬ್ಬಂದಿಗಳಿಂದ ಒಂದಿಷ್ಟು ಮಾಹಿತಿಯನ್ನು ಕೂಡ ಪಡಿತಾ ಇದ್ದಾರೆ. ಸೊ ಒಳಭಾಗದಲ್ಲಿ ಏನಾದರೂ ಸ್ಟ್ರಾಂಗ್ ರೂಮ್ ಬಳಿ ಮಾತ್ರ ಹೋಗಿದ್ದ ಅಥವಾ ಬೇರೆ ಏನಾದರೂ ಲಾಕರ್ಗಳಲ್ಲಿ ಹೋಗಿದ್ರ ಅನ್ನುವಂಥದ್ರ ಬಗ್ಗೆ ಕೂಡ ಇದೀಗ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಸದ್ಯ ಈ ಒಂದು ಬ್ಯಾಂಕ್ನ ಡೋರನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ. ಅಲ್ಲಿದ್ದಂತಹ ಸಿಬ್ಬಂದಿಗಳನ್ನ ಇದೀಗ ಒಂದಿಷ್ಟು ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಕಳ್ಳತನಕ್ಕೆ ವಿಫಲ ಯತ್ನ ವಿಚಾರ ತಿಳಿತಾ ಇದ್ದಂತೆ ಶೇಷಾದ್ರಿಪುರಂ ಪೊಲೀಸರು ಸ್ಥಳಕ್ಕೆ ಆಗಮಿಸಿದರು. ಪರಿಶೀಲನೆ ನಡೆಸಿದರು. ಬ್ಯಾಂಕ್ ಸಿಬ್ಬಂದಿಯಿಂದ ಮಾಹಿತಿ ಪಡೆದ ಪೊಲೀಸರು ಕಳ್ಳನ ಚಲನವಲನ ಹಾಗೂ ಎಲ್ಲಿಂದ ಬಂದಿದ್ದಾನೆ ಅನ್ನೋದರ ಬಗ್ಗೆ ಕೆನರಾ ಬ್ಯಾಂಕ್ನಲ್ಲಿನ ಸಿಸಿಟಿವಿಗಳನ್ನು ಪರಿಶೀಲಿಸಿದರು. ಘಟನಾ ಸ್ಥಳಕ್ಕೆ ಸೋಕೋ ಟೀಮ್, ಶ್ವಾನದಳ ತಂಡ ಕೂಡ ಭೇಟಿ ನೀಡಿ ತಪಾಸಣೆ ನಡೆಸಿತು. ಬ್ಯಾಂಕ್ ಬಂದ್ ಮಾಡಿ ಪೊಲೀಸರು ತನಿಖೆಗೆ ಇಳಿದಿದ್ದಾರೆ. ಘಟನಾ ಸ್ಥಳಕ್ಕೆ ಸೆಂಟ್ರಲ್ ವಿಭಾಗ ಡಿಸಿಪಿ ಅಕ್ಷಯ್ ಕೂಡ ಭೇಟಿ ನೀಡಿ ತಪಾಸಣೆ ನಡೆಸಿದರು. ಬಳಿಕ ಮಾತನಾಡಿ ಪ್ರಕರಣದ ತನಿಖೆಗೆ ತಂಡ ರಚಿಸಲಾಗಿದೆ ಅಂದರು. ಒಂದು ವಿಂಡೋನ ಕಟ್ ಮಾಡಿ ಒಬ್ಬ ಆರೋಪಿ ಒಳಗಡೆ ಎಂಟ್ರಿ ತಗೊಂಡಿದ್ದಾನೆ. ಆತ ಒಳಗಡೆ ಹೋಗಿ ವೈರ್ಸ್ ಎಲ್ಲ ಕಟ್ ಮಾಡಿಬಿಟ್ಟು ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅನ್ನೋದು ಬೆಳವಣಿಗೆ ಕಾಣ್ತಾ ಇದೆ. ಅಲಾರ್ಮಿಂದ ಎಲ್ಲ ಕಡೆ ಸೌಂಡ್ ಆಗಿದೆ. ಆಗ ಬ್ಯಾಂಕ್ ಸೆಕ್ಯೂರಿಟಿ ಗಾರ್ಡ್ ಸುತ್ತ ಚೆಕ್ ಮಾಡಿದ್ದಾನೆ, ಬಟ್ ಆತನಿಗೇನು ಆ ಸಂದರ್ಭದಲ್ಲಿ ಏನೋ ಕಾಣಲಿಲ್ಲ. ಬೆಳಗಿನ ಜಾವ ಬ್ಯಾಂಕ್ ಸಿಬ್ಬಂದಿಗಳು ಯಾವಾಗ ವಾಪಸ್ ಬಂದು ನೋಡಿದ್ರು, ಕೆಲವು ವೈರ್ಸು ಕಟ್ ಆಗಿರೋದು, ಕೆಲವು ಕಡೆ ಬಾರ್ ಬೆಂಡ್ ಆಗಿರೋದು, ವಿಂಡೋ ಓಪನ್ ಆಗಿರೋದು ಕಂಡು ಅದು ಆಧಾರ ಮೇಲೆ ಏನೋ ಆಗಿರ್ಬೋದು ಅಂತ ಅವರು ಫುಟೇಜ್ನ ಚೆಕ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ಸಂಶಯದ ರೀತಿಯಲ್ಲಿ ಒಳಗಡೆ ಓಡಾಡಿಕೊಂಡಿರುವಂಥದ್ದು ಕಂಡಿದೆ. ದೂರನ್ನ ಕೊಟ್ಟಿದ್ದಾರೆ. ಅದರ ಪ್ರಕರಣ ದಾಖಲಾಗಿದೆ. ಈ ವಿಷಯ ಕುರಿತು ಈಗಾಗಲೇ ತನಿಖೆ ತಂಡನ ರಚನೆ ಮಾಡಿದೆ. ಕುಲಂಕುಷವಾಗಿ ತನಿಖೆಯನ್ನು ಮಾಡಿ ಪತ್ತೆ ಹಚ್ಚಲಾಗಿದೆ. ಬ್ಯಾಂಕ್ಗೆ ಓಡೋಡಿ ಬಂದ ಗ್ರಾಹಕರು ತಮ್ಮ ಹಣ, ಚಿನ್ನ ಸುರಕ್ಷಿತವೇ ಅಂತ ಪ್ರಶ್ನೆ. ಇನ್ನು ಕೆನರಾ ಬ್ಯಾಂಕ್ನಲ್ಲಿ ಕಳುವಿಗೆ ವಿಫಲ ಯತ್ನ ವಿಚಾರ ಗೊತ್ತಾಗ್ತಾ ಇದ್ದಂತೆ ಗ್ರಾಹಕರು ಸ್ಥಳಕ್ಕೆ ಬಂದಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ ಬಳಿ ಮಾಹಿತಿಯನ್ನು ಪಡ್ಕೊಂಡ್ರು. ಬ್ಯಾಂಕ್ನಲ್ಲಿ ತಾವು ಇಟ್ಟಿರುವ ಹಣ, ಚಿನ್ನ ಸುರಕ್ಷಿತವಾಗಿದೆಯಾ ಅಂತ ಆತಂಕದಲ್ಲಿ ಗ್ರಾಹಕರು ಕೇಳ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಚಿನ್ನ, ಹಣ ಎಲ್ಲವೂ ಸೇಫ್ ಆಗಿದೆ ಅಂತ ಬ್ಯಾಂಕ್ ಮ್ಯಾನೇಜರ್ ಹೇಳಿ ಕಳಿಸಿದ್ದಾರೆ. ಇನ್ನು ಕಳ್ಳ ಕಟ್ ಮಾಡಿದ್ದ ಬ್ಯಾಂಕ್ ಗ್ರಿಲ್ ರಿಪೇರಿಗೆ ಕಾರ್ಮಿಕರೊಬ್ಬರನ್ನ ಕರೆಸಲಾಗಿತ್ತು. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ಕಾರ್ಮಿಕ, ಒಳಗಡೆ ಒಂದು ಕಿಟಕಿಯ ಗ್ರಿಲ್ ಕಟ್ ಮಾಡಲಾಗಿದೆ. ಪೊಲೀಸರ ತನಿಖೆ ಬಳಿಕ ರಿಪೇರಿ ಮಾಡುವಂತೆ ತಿಳಿಸಿದ್ದಾರೆ. ಹೊಸ ಕಿಟಕಿ ಹಾಕಲು ಹೇಳಿದ್ದಾರೆ ಅಂತ ತಿಳಿಸಿದರು. ಗ್ರಿಲ್ ಕಟ್ ಮಾಡೋರ 2 ಲೈನು ಒಳಗೋಗಿದಾರ.
ಏನ್ ಸಿಕ್ಕಿಲ್ಲ ಹೊಂಟೋಗಿದ್ದಾರೆ. ಒಳಗಡೆ ಎಲ್ಲ ಏನ್ ಮಾಡಕ್ ಆಗ್ಲಿಲ್ಲ ಅವ್ರಿಗೆ. ಸ್ಲೈಡಿಂಗ್ ರಿಮೂವ್ ಆಯ್ತೈತೆ, ಒಳಗಡೆ ಗಿರ್ಲ್ ಐತೆ, ಆ ಗಿರ್ಲ್ ಕಟ್ ಮಾಡವ್ರೆ. ಸ್ಟ್ರಾಂಗ್ ರೂಮ್ ವರ್ಗೂ ಹೋಗಿಲ್ಲ ಅವರು, ಅಲ್ಲಿ ಹೋಗಕ್ಕೂ ಆಗಲ್ಲ, ಯಾಕಂದ್ರೆ ಫುಲ್ ಸ್ಟ್ರಾಂಗ್ ಇರ್ತೈತೆ ಅದು. ಇವ್ರು ಬರೀ ಆಚೆ ಕಡೆ ಏನೇನು ಇರ್ಬೋದು ನೋಡಿದ್ದಾರೆ. ಪೊಲೀಸರದು ಇದಾದ್ಮೇಲೆ ನಮ್ಗೆ ರೆಡಿ ಮಾಡಿ ಅಂತ ಹೇಳಿದ್ದಾರೆ. ಎಟಿಎಂನಲ್ಲೂ ಕಳ್ಳತನಕ್ಕೆ ವಿಫಲ ಯತ್ನ. ಇದೇ ಕಳ್ಳನಿಂದ ನಡೀತಾ ಕೃತ್ಯ. ಇನ್ನು ಇದೇ ಕಳ್ಳ ಹಲ್ಸೂರು ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಬ್ಬನ್ಪೇಟೆ ಮುಖ್ಯ ರಸ್ತೆಯಲ್ಲಿರುವ ಎಟಿಎಂಗೆ ಇವತ್ತು ಬೆಳಗಿನ ಜಾವ ಕನ್ನ ಹಾಕಿದ್ದಾನೆ ಎನ್ನಲಾಗಿದೆ. ಹಲಸೂರು ಠಾಣೆಯ ಪೊಲೀಸರು ಶೇಷಾದ್ರಿಪುರಂನ ಬ್ಯಾಂಕ್ಗೆ ವಿಸಿಟ್ ಮಾಡಿ ಸಿಸಿಟಿವಿ ಪರಿಶೀಲನೆ ಮಾಡಿದ್ದಾರೆ. ಸದ್ಯ ಶೇಷಾದ್ರಿಪುರಂ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ತನಿಖೆ ಆರಂಭಿಸಲಾಗಿದೆ. ಒಟ್ಟಾರೆ ಬೆಂಗಳೂರಿನಲ್ಲಿ ಕೆನರಾ ಬ್ಯಾಂಕ್ ದೋಚೋದಕ್ಕೆ ಬಂದವ ಸೈರನ್ ಮೊಳಗ್ತಾ ಇದ್ದಂತೆ ಸ್ಥಳದಿಂದ ಕಾಲ್ಕಿತ್ತಿದ್ದಾನೆ. ಸದ್ಯ ಪೊಲೀಸರು ತನಿಖೆ ನಡೆಸ್ತಾ ಇದ್ದು ಒಬ್ಬನೇ ಬಂದಿದ್ದ ಗ್ಯಾಂಗ್ ಇತ್ತ ಎಂಬುದು ತನಿಖೆಯಲ್ಲಿ ಹೊರಬರಬೇಕಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.